ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಂಗಳೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಳೆ ಅಂದ್ರೆ ಈರುಳ್ಳಿ ರೇಟ್ ಏನಿದೆ ಅಂತ ಒನ್ ಬೈ ಒನ್ ನೋಡೋಣ. ಇಲ್ಲೆಲ್ಲ ಕ್ವಾಲಿಟಿ ಮತ್ತೆ ಸೈಜ್ ವೈಸು ನಾವು ಒನ್ ಬೈ ಒನ್ ಹೇಳ್ತೀನಿ, ಒನ್ ಬೈ ಒನ್ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ನಾವು ನೋಡೋದಾದ್ರೆ ಡಬಲ್ ಆನಿಯನ್ ಸ್ಕ್ರೀನ್ ಮೇಲೆ ನೋಡ್ಬೋದು. ಇದು ಬಂದ್ಬಿಟ್ಟು 2 ಇರುತ್ತೆ. ಇದು ರೇಟ್ನ ನಾನು ಸ್ಕ್ರೀನ್ ಮೇಲೆ ಅಪ್ಡೇಟ್ ಮಾಡಿದ್ದೀನಿ. 1100 1800 ರೂಪಾಯಿ ಇದೆ ಇವತ್ತು ಬೆಂಗಳೂರು ಎಪಿಎಂಸಿ ರೇಟ್. ನಾವು ಎರಡನೇದಾಗಿ ನೋಡೋದಾದ್ರೆ ಗೋಲ್ಟಿ ಬಂದ್ಬಿಟ್ಟು 25 ಆನಿಯನ್. ಇದು ಬಂದ್ಬಿಟ್ಟು 1500 2000 ಇವತ್ತು ಬೆಂಗಳೂರು ರೇಟ್. ಅಂದ್ರೆ ಇವತ್ತು 17ನೇ ತಾರೀಕು ಜನವರಿ 2025 ರೇಟ್ ಇದೆ. ಅದಾದ್ಮೇಲೆ ನಾವು ನೋಡೋದಾದ್ರೆ ಗೋಲ್ಟಾ ಬಂದ್ಬಿಟ್ಟು ನಮ್ಗೆ 2000 2400 ಇದೆ. ಇದ್ರ ಸೈಜ್ ಪ್ರಕಾರ ನಾವ್ ಹೇಳ್ಬೇಕಂದ್ರೆ 40 ಅಬೋ ಇರುತ್ತೆ, ಅಂದ್ರೆ 40 ಮೇಲಿರುತ್ತೆ. ಈ ಆನಿಯನ್ ರೇಟ್ ಬಂದ್ಬಿಟ್ಟು ನಮ್ಗೆ 2000 2400 ಆಗಿದೆ. ನಾವು ನೋಡೋದಾದ್ರೆ ನೆಕ್ಸ್ಟ್ ಬಂದ್ಬಿಟ್ಟು 55 ಮೀಡಿಯಂ ಸೈಜ್ ಆನಿಯನ್. ಇದು ಬಂದ್ಬಿಟ್ಟು ಮೀಡಿಯಂ ಸೈಜ್ ಇರುತ್ತೆ, ಎಲ್ಲ ಕಡೆ ಡಿಮ್ಯಾಂಡ್ ಜಾಸ್ತಿ ಈರುಳ್ಳಿಗೆ. ಇದು ರೇಟ್ ಬಂದ್ಬಿಟ್ಟು ಇವತ್ತು 2600 2800 ಆಗಿದೆ ಬೆಂಗಳೂರು ಮಾರ್ಕೆಟ್. ಅಂದ್ರೆ ಕ್ವಿಂಟಲ್ಗೆ 2600 2800 ಆಗಿದೆ. ಮೀಡಿಯಂ ಆದ್ಮೇಲೆ ನಾವು ನೆಕ್ಸ್ಟ್ ನೋಡೋದಾದ್ರೆ ಮುಕ್ಕಾಲ್ ಸೈಜ್ ಆನಿಯನ್ ಬಂದ್ಬಿಟ್ಟು ನಿಮ್ಗೆ 65 ಬರುತ್ತೆ ಸ್ಕ್ರೀನ್ ಮೇಲೆ ತೋರಿಸಿರಂಗೆ. ಇದು ಬಂದ್ಬಿಟ್ಟು 3000 3200 ಕ್ವಿಂಟಲ್ ಆಗಿದೆ. ಅಂದ್ರೆ 30 ರೂಪಾಯಿಂದ 32 ರೂಪಾಯಿವರೆಗೂ ಕೆಜಿ ಇವತ್ತು ಬೆಂಗಳೂರು ಮಾರ್ಕೆಟ್ ರೇಟ್. ಬಿಗ್ ಸೈಜ್ ಆನಿಯನ್ ನಮಗೆ 75 ಬರುತ್ತೆ. ಇದು ರೇಟ್ ಬಂದ್ಬಿಟ್ಟು 3200 3400, ಅಂದ್ರೆ 32 ರೂಪಾಯಿಂದ 34 ರೂಪಾಯಿವರೆಗೂ ಕೆಜಿ ಆಗಿದೆ ಇವತ್ತು. ಫೈನಲ್ ಆಗಿ ನಾವು ಬಂದ್ಬಿಟ್ಟು ಓವರ್ ಸೈಜ್ ಆನಿಯನ್. ಇದು ಬಂದ್ಬಿಟ್ಟು 80+ ಇರುತ್ತೆ. ಇದು ಓವರ್ ಸೈಜ್ ಮಹಾರಾಷ್ಟ್ರ ಆನಿಯನ್ ಬಂದ್ಬಿಟ್ಟು ನಿಮಗೆ 3400 3600 ಇದೆ. ಅದಾದ್ಮೇಲೆ ನಾವು ಬೆಂಗಳೂರು ಅರೈವಲ್ಸ್ ನೋಡೋದಾದ್ರೆ ಇವತ್ತು 17ನೇ ತಾರೀಕು ಜನವರಿ 2025 ಶುಕ್ರವಾರ ಆನಿಯನ್ ಬಂದ್ಬಿಟ್ಟು 21,282 ಚೀಲ ಬಂದಿದೆ. ಅದಾದ್ಮೇಲೆ ಪೊಟೊಟೊ ಅಂದ್ರೆ ನಮ್ಗೆ ಆಲೂಗಡ್ಡೆ ಬಂದ್ಬಿಟ್ಟು 22,542 ಬ್ಯಾಗ್ಸ್ ಬಂದಿದೆ. ಗಾರ್ಲಿಕ್ 2,873 ಬ್ಯಾಗ್ ಬಂದಿದೆ. ಜಿಂಜರ್ ಬಂದ್ಬಿಟ್ಟು 456 ಚೀಲ ಬಂದಿದೆ. ಇದು ರೇಟು ನಾನು ಗೋಯಿಂಗ್ ಫಾರ್ವರ್ಡ್ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ. ಇದೇ ತರ ಬೆಂಗಳೂರು ಎಪಿಎಂಸಿ ಮಾರ್ಕೆಟ್ ಅಪ್ಡೇಟ್ಸ್ ಏನಿದೆ, ರೇಟ್ಸ್ ಅಪ್ಡೇಟ್ ಬೇಕು ಅಂದ್ರೆ ನಿಮ್ಗೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತೆ ಬೇರೆಯವ್ರಿಗೆ ಶೇರ್ ಮಾಡಿ, ರೈತರಿಗೆ ಶೇರ್ ಮಾಡಿ, ಮತ್ತೆ ವ್ಯಾಪಾರಿಗಳಿಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿದಾರು ಶೇರ್ ಮಾಡಿ, ಎಲ್ಲರಿಗೂ ಅನುಕೂಲ ಆಗ್ಲಿ. ಥ್ಯಾಂಕ್ ಯು ಆಲ್.